ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ದಿಢೀರ್ ಮಾದ್ಲಿ. ಕೇವಲ 8ರಿಂದ 10 ನಿಮಿಷದಲ್ಲಿ ರೆಡಿ ಆಗುವಂಥ ಸ್ಪೆಷಲ್ ಸ್ವೀಟ್. ಇನ್ಸ್ಟಂಟ್ ಮಾದ್ಲಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಒಂದು ಸಣ್ಣ ಬಟ್ಟಲಿನಷ್ಟು ಬೆಲ್ಲನ ನೀವು ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಹೆಚ್ಚು ಕಡಿಮೆ ಹಾಕೋಬೋದು. ಬೆಲ್ಲನ ನಾನಿಲ್ಲಿ ತುರಿಯೋ ಮಣೆಯಲ್ಲಿ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಬಟ್ಟಲಿನಷ್ಟು ತುರಿದ ಒಣ ಕೊಬ್ಬರಿ, 2ರಿಂದ 3 ಟೇಬಲ್ ಸ್ಪೂನಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ, 2 ಟೇಬಲ್ ಸ್ಪೂನಷ್ಟು ಎಳ್ಳು, 1 ಟೇಬಲ್ ಸ್ಪೂನ್ ಗಸಗಸೆ, 2 ಏಲಕ್ಕಿ, 1/4 ಟೀ ಸ್ಪೂನಷ್ಟು ಪುಡಿ ಮಾಡಿದ ಜಾಯಿಕಾಯಿ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ನಿಮಗಿಷ್ಟವಾದ ಡ್ರೈ ಫ್ರೂಟ್ಸ್ಗಳು ಮತ್ತು ಚಪಾತಿ. ನನ್ನ ಹತ್ರ ಇಲ್ಲಿ ನಿನ್ನೆ ಮಾಡಿದ 2 ಚಪಾತಿ ಉಳಿದಿದ್ದೆ. ಚಪಾತಿ ಸ್ವಲ್ಪ ಸಾಫ್ಟ್ ಇರಬೇಕು. ನೀವು ಚಪಾತಿನ ಫ್ರೆಶ್ ಆಗಿ ಮಾಡಿ ಕೂಡ ಮಾದಲಿ ಮಾಡ್ಬೋದು, ಅಥವಾ ಉಳಿದಿರೋ ಚಪಾತಿಯಿಂದ ಕೂಡ ನೀವು ಮಾದಲಿನ ಮಾಡ್ಬೋದು. ಆದರೆ ಚಪಾತಿ ಸ್ವಲ್ಪ ಸಾಫ್ಟ್ ಇದ್ರೇ ಮಾದಲಿ ಚೆನ್ನಾಗಾಗುತ್ತೆ. ಚಪಾತಿ ದಂಡಿ ಸ್ವಲ್ಪ ಹಾರ್ಡ್ ಇರುತ್ತೆ, ಅದಕ್ಕೆ ಸೈಡಲ್ಲಿ ಸ್ವಲ್ಪ ದಂಡಿನ ಅಂದರೆ ಸೈಡ್ಸ್ಗಳನ್ನು ಕಟ್ ಮಾಡಿ ತೆಗಿಬೇಕು. ನೀವೇನಾದರೂ ಫ್ರೆಶ್ ಚಪಾತಿನ ಯೂಸ್ ಮಾಡ್ತಾಯಿದ್ರೆ ಸೈಡ್ಸ್ಗಳನ್ನು ತೆಗಿಯೋ ಅವಶ್ಯಕತೆ ಇಲ್ಲ. ಆಮೇಲೆ ಚಪಾತಿನ ಈ ಥರ ಕೈಯಿಂದ ಸಣ್ಣಗೆ ಮುರಿದ್ಬಿಟ್ಟು ಮಿಕ್ಸಿ ಜಾರಲ್ಲೇ ಹಾಕಬೇಕು. ಯಾವಾಗಾದರೂ ಸ್ವೀಟ್ ತಿನ್ಬೇಕಂತ ಅನಿಸಿದಾಗ ಚಪಾತಿ ರೆಡಿ ಇದ್ದರೆ ಸಾಕು, ಈ ಮಾದಲಿ ಬೇಗನೆ ರೆಡಿ ಆಗುತ್ತೆ. ಈ ಸ್ವೀಟು ಹೆಲ್ದಿ ಅಷ್ಟೇ ಅಲ್ಲದೆ ತುಂಬ ಅಂದರೆ ತುಂಬಾ ಟೇಸ್ಟಿ ಕೂಡ ಆಗುತ್ತೆ. ಒಂದ್ಸಲನಾದರೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಈ ರೆಸಿಪಿ ನಿಮ್ಮೆಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. 2 ಚಪಾತಿನ ಮಿಕ್ಸಿ ಜಾರಲ್ಲಿ ಮುರಿದು ಹಾಕಿದ ನಂತರ ಆಮೇಲೆ ಬೆಲ್ಲ ಹಾಕಿ. ಇವಾಗ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಫುಲ್ ನೈಸ್ ಇರಬಾರ್ದು, ಸ್ವಲ್ಪ ತರಿತರಿನೇ ಇರಬೇಕು. ನೋಡಿ ಫ್ರೆಂಡ್ಸ್, ಮಿಕ್ಸಿ ಮಾಡಿದ ನಂತರ ಅದು ಈ ಥರ ಆಗಬೇಕು. ಫುಲ್ ನೈಸ್ ಆಗಬಾರ್ದು, ಸ್ವಲ್ಪ ತರಿತರಿ ಇರಬೇಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಅದರಲ್ಲಿ ಗಸಗಸೆ ಹಾಕಿ. ಸಿಮ್ಮಲ್ಲಿ ಗಸಗಸೆನ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರಿಯಿರಿ. ಫ್ರೆಂಡ್ಸ್, ಆಲ್ರೆಡಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆಬೇಳೆ ಮಾದಲಿ, ಗೋಧಿ ಮಾದಲಿ ಮತ್ತು ರವಾ ಮಾದಲಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ನೀವೇನಾದರೂ ಈ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಗಸಗಸೆ ಚೆನ್ನಾಗಿ ಹುರಿದ ನಂತರ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡಿ. ಆಮೇಲೆ ಇದೇ ಪ್ಯಾನಲ್ಲಿ ಇವಾಗ ಎಳ್ಳು ಹಾಕಿ. ಇದನ್ನು ಕೂಡ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಸಿಮ್ಮಲ್ಲಿ ಹುರಿಬೇಕು. ಎಳ್ಳು ಚೆನ್ನಾಗಿ ಹುರಿದ ನಂತರ ಇದನ್ನು ಕೂಡ ಗಸಗಸೆ ಪ್ಲೇಟ್ನಲ್ಲಿ ಹಾಕಿ. ಆಮೇಲೆ ಇವಾಗ ಇದರಲ್ಲಿ ತುರಿದ ಒಣ ಕೊಬ್ಬರಿನ ಹಾಕಿ. ಸಿಮ್ಮಲ್ಲಿ ಒಣ ಕೊಬ್ಬರಿನ ಒಂದು 15ರಿಂದ 20 ಸೆಕೆಂಡ್ ಮಾತ್ರ ಕೈ ಬಿಡದೆ ಚೆನ್ನಾಗಿ ಹುರಿಬೇಕು. ಜಾಸ್ತಿ ಹೊತ್ತು ಹುರಿಬಾರ್ದು. ಒಣ ಕೊಬ್ಬರಿ ಸ್ವಲ್ಪ ಗರಿ ಗರಿ ಆದರೆ ಸಾಕು. ಫ್ರೆಂಡ್ಸ್, ನೀವೇನಾದರೂ ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಕೊಬ್ಬರಿನ ಚೆನ್ನಾಗಿ ಹುರಿದ ನಂತರ ಸ್ಟವ್ನ ಆಫ್ ಮಾಡಿ. ಇದನ್ನು ಕೂಡ ಅದೇ ಪ್ಲೇಟ್ನಲ್ಲೇ ಹಾಕಿ. ನೆಕ್ಸ್ಟ್ ನಾನು ಇವಾಗ ಆಗಲೇ ಪುಡಿ ಮಾಡಿದ ಚಪಾತಿನ ಸ್ವಲ್ಪ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಾನು ಮಿಕ್ಸಿ ಜಾರಲ್ಲೇ ಉಳಿಸಿದ್ದೀನಿ. ಇವಾಗ ಈ ಮಿಕ್ಸಿ ಜಾರಲ್ಲಿ ಆಗಲೇ ಹುರಿದಿಟ್ಕೊಂಡಂಥ ಒಣ ಕೊಬ್ಬರಿ, ಎಳ್ಳು ಮತ್ತು ಗಸಗಸೆನ ಹಾಕಬೇಕು. ನಂತರ ಏಲಕ್ಕಿ, ಸ್ವಲ್ಪ ಜಾಯಿಕಾಯಿ ಪುಡಿ, ಸಕ್ಕರೆ ಮತ್ತು ಪುಟಾಣಿ ಹಾಕಿಬಿಟ್ಟು ಮಿಕ್ಸಿನ ಸ್ವಲ್ಪ ಒಂದು 20ರಿಂದ 30 ಸೆಕೆಂಡು ರನ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ರನ್ ಮಾಡಬಾರ್ದು. ಎಲ್ಲ ಸಾಮಗ್ರಿಗಳು ಸ್ವಲ್ಪ ತರಿ ಆದರೆ ಸಾಕು, ನೈಸ್ ಪುಡಿ ಆಗಬಾರ್ದು. ಇವಾಗ ಈ ಪುಡಿನ ಮುಂಚೆ ರೆಡಿ ಮಾಡಿಟ್ಟಂಥ ಪುಡಿಯಲ್ಲಿ ಹಾಕಿ. ಆಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ತುರಿದ ಒಣ ಕೊಬ್ಬರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಎಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮಾದಲಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಬೆಲ್ಲ ಕಡಿಮೆ ಅನ್ನಿಸ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿ ಅಥವಾ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಾದಲಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಮಾದಲಿ ರುಚಿಯಾಗುತ್ತೆ. ಸೊ ಫ್ರೆಂಡ್ಸ್, ಈಗ ರುಚಿಯಾದ ದಿಢೀರ್ ಮಾದಲಿ ರೆಡಿಯಾಗಿದೆ. ಮಾದಲಿನ ಸರ್ವ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಕರಗಿಸ್ಬಿಟ್ಟು ಹಾಕಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಬಿಸಿ ಬಿಸಿ ಹಾಲನ್ನು ಹಾಕಿ ಸರ್ವ್ ಮಾಡಿ. ಈ ರುಚಿಯಾದ ಮಾದಲಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ.
ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.